ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಸ್ಪೆಷಲ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ಎಷ್ಟೇ ಉತ್ಕೃಷ್ಟ ಮಟ್ಟದ ಪೊಟೆನ್ಷಿಯಲ್ ಇರಬಹುದು, ತನ್ನ ಕೆಪಾಸಿಟಿಯಿಂದ, ತನ್ನ ಎಬಿಲಿಟಿಯಿಂದ ತನ್ನದೇ ಆದಂತಹ ಒಂದು ಅಸ್ಮಿತೆಯನ್ನು, ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಳ್ಳುವಂತಹ ಶಕ್ತಿ ಇರಬಹುದು. ಆದರೆ ಒಂದು ವೀಕ್ನೆಸ್ ಆತನನ್ನು ಎಷ್ಟರ ಮಟ್ಟಕ್ಕೆ ಕೆಳಕ್ಕೀಳಿಸಬಹುದು ಅನ್ನೋದಕ್ಕೆ ಜ್ವಲಂತ ಉದಾಹರಣೆನೇ ನಮ್ಮ ಬಿಗ್ ಬಾಸ್ ಮಂಜು ಅವರು. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿರುವಂತಹ ಬಿಗ್ ಬಾಸ್ ಪ್ರೋಮೋನ ನೀವು ನೋಡಿರ್ತೀರಾ. ಅಫ್ಕೋರ್ಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಕ್ಕೆ, ಕ್ವಾಲಿಫೈ ಆಗೋದಕ್ಕೆ ಕೆಲವೊಂದಷ್ಟು ಸರಣಿ ಟಾಸ್ಕ್ಗಳನ್ನು ಬಿಗ್ ಬಾಸ್ ಈ ವಾರ ಕಂಟೆಸ್ಟೆಂಟ್ಸ್ಗಳಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಸರಣಿ ಟಾಸ್ಕನ್ನು ಧನ್ರಾಜ್ ನೇತೃತ್ವದ ತಂಡ ಸೋತಿತ್ತು. ಹಾಗಾಗಿ ಧನ್ರಾಜ್ ಮತ್ತು ಗೌತಮಿ ಮತ್ತು ಮಂಜು ಅವರು ಒಟ್ಟಾಗಿ ಸೇರಿ ಒಮ್ಮತದ ನಿರ್ಧಾರ ಮಾಡಿ ಚೈತ್ರ ಅವರನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡುವಂತಹ ಒಂದು ಪ್ರಕ್ರಿಯೆಯಿಂದ ಆಚೆ ಇಟ್ಟರು. ಈಗ ಎರಡನೇ ಸರಣಿ ಟಾಸ್ಕಲ್ಲೂ ಕೂಡ ಧನ್ರಾಜ್ ನೇತೃತ್ವದ ತಂಡ ಸೋತಿದೆ. ಈಗ ಮತ್ತೆ ಇದೇ ತಂಡದಿಂದ ಒಬ್ಬರನ್ನ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಿಂದ ಹೊರಗಿಡುವಂತಹ ಸಿಚುವೇಶನ್ ಬಂದಿದೆ. ಆಗ ಮಂಜು ಮತ್ತು ಗೌತಮಿ ಅವರು ಧನ್ರಾಜ್ ಅವರನ್ನ ಆಚೆ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ವಾರದ ಮಾರಿ ಹಬ್ಬದಲ್ಲಿ ಧನ್ರಾಜ್ ಅವರು ಹರಕೆಯ ಕುರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಅವರ ವ್ಯಕ್ತಿತ್ವ ಉತ್ಕೃಷ್ಟ ಮಟ್ಟದಲ್ಲಿ ಪ್ರೇಕ್ಷಕರಿಗೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಸಂಕುಚಿತವಾಗಿ ಸಣ್ಣದಾಗಿ ಕಾಣಿಸ್ಕೊಳ್ತಾ ಇರೋದು ಮಂಜು ಅವರು. ಸ್ನೇಹಿತರೆ, ಸುದೀಪ್ ಅವರು ಎಷ್ಟು ಬಾರಿ ಮಂಜಣ್ಣ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೋ ಅವರ ಆಟದ ಬಗ್ಗೆ ಗೊತ್ತೇ ಇಲ್ಲ. ಇಷ್ಟು ನೇರವಾಗಿ ಒಬ್ಬ ಕಂಟೆಸ್ಟೆಂಟಿಗೆ ಬೈದು, ಮಾರ್ಮಿಕವಾಗಿ ಹೇಳಿ, ತಲೆ ಮೇಲೆ ಹೊಡೆದು ಹೇಳಿ, ಜನರಿಂದ ಹೇಳಿಸಿ, ಫ್ಯಾಮಿಲಿಯಿಂದ ಹೇಳಿಸಿ, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದು ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಮಂಜು ಅವರ ಆಟದ ವೈಖರಿ ಬಗ್ಗೆ ಸಾಕಷ್ಟು ಜನ ಅವರಿಗೆ ಸಜೆಸ್ಟ್ ಮಾಡಿದ್ದಾರೆ. ಮಂಜು ಅವರು ಗೌತಮಿಯಿಂದ ದೂರ ಇದ್ದರೆ ಅವರ ಆಟ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನು ಅವರಿಗೆ ತಿಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಇಲ್ಲಿ ತನಕ ಆಗಿದೆ. ಆದರೆ ಆ ಮಂಜು ಅವರಿಗೆ ಸುದೀಪ್ ಅವರೇ ಹೇಳಿದಾಗೆ ಬುದ್ಧಿ ಭ್ರಮಣೆ ಆಗಿದೆಯೇನೋ ಗೊತ್ತಿಲ್ಲ. ಅವರು ಯಾವುದೇ ಕಾರಣಕ್ಕೂ ಗೌತಮಿ ಅವರನ್ನು ಅವರ ತಲೆಯಿಂದ ತೆಗಿಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇವತ್ತಿನ ಒಂದು ಸಿಚುವೇಶನ್ ಏನು ಕ್ರಿಯೇಟ್ ಆಗಿತ್ತಲ್ಲ, ಈ ಹಂತದಲ್ಲಿ ಅವರ ಆಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಅವಕಾಶ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು ಮಂಜಣ್ಣ ಅವರಿಗೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಮಂಜಣ್ಣ ಅವ್ರು ಏನಾದರೂ ಗೌತಮಿ ಅವರ ಹೆಸರನ್ನು ತಗೊಂಡಿರ್ತಿದ್ದರೆ ಧನ್ರಾಜ್ ಅವರ ಬದಲಾಗಿ ನಿಜಕ್ಕೂ ಅವರ ಆಟ ಬೇರೆ ಲೆವೆಲಲ್ಲೇ ಇರ್ತಾ ಇತ್ತು. ಇನ್ಫ್ಯಾಕ್ಟ್ ಟಾಸ್ಕ್ ಅಂತ ಬರೋದಾದರೆ, ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಅಂತ ಬರೋದಾದರೆ, ಆಟವನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಿರೋದ್ರ ಬಗ್ಗೆ ಹೇಳೋದಾದರೆ, ಮಂಜಣ್ಣ ಅವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ತುಂಬಾ ಇದೆ. ಬಟ್ ಅವರಿಗೆ ವೀಕ್ನೆಸ್ ಆಗಿ ಕಾಡೋದು ಮುಂದಕ್ಕೆ, ಅದರಿಂದನೇ ಅವರಿಗೆ ಸಮಸ್ಯೆ ಆಗೋದು ಕೂಡ ಗೌತಮಿ ಅವರ ಜೊತೆಗಿನ ಒಂದು ಸ್ನೇಹ ಸಂಬಂಧ. ಅಫ್ಕೋರ್ಸ್ ಅವ್ರದ್ದು ತುಂಬ ಒಳ್ಳೆ ಸ್ನೇಹ ಸಂಬಂಧವೇ, ಅದರ ಬಗ್ಗೆ ನಮ್ಮ ಚಕಾರ ಇಲ್ಲ. ಬಟ್ ಸ್ನೇಹವನ್ನು ಅವರು ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಹುದು, ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಬಟ್ ಆದರೆ ಮಂಜಣ್ಣ ಅವರಿಗೆ ಯಾಕೆ ಅದು ಆ ಒಂದು ಮಿನಿಮಮ್ ಒಂದು ನಾಲೆಡ್ಜ್ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಇರೋದಿನ 2.5 ವಾರ ಅಷ್ಟೇ. ಈಗಲೂ ಗೆಳತಿ ಅನ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಗೌತಮಿ ಅವರು ಬಹಳ ಹಿಂದೆನೇ ಈ ಒಂದು ಗೆಳತನದಿಂದ ನನಗೆ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳಿ ಅವರು ದೂರ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಒಂದ್ಸಲ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಆಡದೇ ಇರುವಾಗೆ ಅವರನ್ನೇ ಆಚೆ ಇಟ್ಟಿದ್ರು ಗೌತಮಿ ಅವರು. ತಕ್ಕ ಮಟ್ಟಿಗೆ ಅವರಿಗೆ ಬುದ್ಧಿ ಬಂದಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಮಂಜಣ್ಣ ಅವ್ರಿಗಂತೂ ಗೌತಮಿ ಅವರೇ ತಲೆ ಒಳಗಡೆ ಕೂತ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇವತ್ತಿಗೂ ಕೂಡ ಬಿಗ್ ಬಾಸ್ ಸೀಸನ್ 11ರ ಒಂದು ರೀತಿ ಡಾರ್ಕ್, ಅವರು ಏನಂತ ಹೇಳೋದು, ಒಳ್ಳೆ ಭಯಂಕರ ಆಟಗಾರ ಅಂತ ಹೇಳಿದ್ರೆ ಮಂಜಣ್ಣನೇ ಇನ್ಫ್ಯಾಕ್ಟ್ ಮನೆ ಒಳಗಡೆ. ಬಟ್ ಆ ಒಂದು ವೀಕ್ನೆಸ್ ಏನಿದೆಯಲ್ಲ, ಅದು ಅವರಿಗೆ ಅವರ ಆಟಕ್ಕೆ ಸಿಕ್ಕಾಬಟ್ಟೆ ಪೆಟ್ಟು ಕೊಟ್ಟಿದೆ. ಬಹುಶಃ ಅದನ್ನು ಹೊರಗಡೆ ಬಂದ ಮೇಲಾದರೂ ಅವರು ಒಪ್ಕೋತಾರೆ ಇವಾಗ ಗೊತ್ತಿಲ್ಲ. ಬಟ್ ಇವತ್ತೇನಾದರೂ ಅವರು ಧನ್ರಾಜ್ ಅವರ ಹೆಸರನ್ನು ತಗೊಳ್ಳದೇ ಇರ್ತಿದ್ದಿದ್ರೆ ಅವರ ಆಟ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿರೋದು. ಸ್ನೇಹಿತರೆ, ಧನ್ರಾಜ್ ಅವ್ರ ಬಗ್ಗೆನೂ ನಾನು ಹೇಳ್ತೀನಿ ಇವಾಗ. ಧನ್ರಾಜ್ ಅವರು ಅಫ್ಕೋರ್ಸ್ ಫಸ್ಟ್ ಒಂದು 2-3 ವಾರ ಅವರ ಆಟ ಏನೂ ಇರಲಿಲ್ಲ, ತುಂಬ ಕುಗ್ಗು ಹೋಗಿದ್ರು. ಇಂತಿಂಥ ಘಟಾನುಘಟಿ ಕಂಟೆಸ್ಟೆಂಟ್ಸ್ ಮನೆ ಒಳಗಡೆ ಇದ್ದಾರೆ, ಹೇಗೆ ಆಡಬೇಕಪ್ಪ ಅನ್ನುವಂತಹ ಕನ್ಫ್ಯೂಷನ್ನೇ ಜಾಸ್ತಿ ಇತ್ತು. ಇನ್ಫ್ಯಾಕ್ಟ್ ಒಪಿನಿಯನ್ಸ್ ಕೊಡುವಾಗ ಕನ್ಫ್ಯೂಷನಲ್ಲೇ ಕೊಡ್ತಾ ಇದ್ರು. ಅವ್ರ ಬಗ್ಗೆ ಅಂಥ ಒಳ್ಳೆ ಒಪಿನಿಯನ್ ಏನಿರಲಿಲ್ಲ. ಬಟ್ ಒಳ್ಳೆ ಜನ ಆಟ ಆಡೋದಕ್ಕೆ ಹಿಂಜರಿತಾ ಇದ್ದಾರೆ, ಒಪಿನಿಯನ್ಸ್ನ ಧೈರ್ಯವಾಗಿ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಕರೆಕ್ಟ್ ಪಿಕ್ಚರ್ ಸಿಗ್ತಾ ಇರಲಿಲ್ಲ. ಬಟ್ ಆದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇವತ್ತು ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿದೆ ಅನ್ನೋದನ್ನು ಅವರು ಮತ್ತೆ ಸಾಬೀತು ಮಾಡ್ತಾ ಬರ್ತಾ ಇದ್ದಾರೆ. ಅಫ್ಕೋರ್ಸ್ 3 to 4 ವೀಕ್ಸ್ ಬ್ಯಾಕಿಂದ ಅವರು ತುಂಬ ಸ್ಟ್ರಾಂಗ್ ಆಗಿ ಎಲ್ಲದರಲ್ಲೂ ತೊಡಗಿಸ್ಕೊಳ್ತಾ ಇದ್ದಾರೆ. ಟಾಸ್ಕಲ್ಲೂ ಅವರ ಒಂದು ಇನ್ಪುಟ್ಸ್ ಸಿಕ್ಕಾಬಟ್ಟೆ ಇದೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಬರ್ತಾ ಇದ್ದಾರೆ.
ಬಟ್ ಮಂಜು ಅಷ್ಟರ ಮಟ್ಟಿಗೆ ಪೊಟೆನ್ಷಿಯಲ್ ಇದ್ದರೂ ಕೂಡ, ಅಷ್ಟರ ಮಟ್ಟಿಗೆ ಒಂದು ಕೇಪಬಿಲಿಟಿ ಇದ್ದರೂ ಕೂಡ, ಎಂಟರ್ಟೈನ್ ಮಾಡುವಂತಹ ಕೆಪಾಸಿಟಿ ಇದ್ದರೂ ಕೂಡ ಅವರ ಗಮನವೆಲ್ಲ ಸುತ್ತಾ ಇರೋದು ಕೇವಲ ಗೌತಮಿ ಅವರ ಸುತ್ತವೇ. ಅದು ಬೇರೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಕೂಡ ಒಂದು ಹಂತದಲ್ಲಿ ಆ ಟಿಕೆಟ್ ಟು ಹೋಮ್ನಿಂದ ಸೇಫ್ ಝೋನ್ಗೆ ಎಂಟರ್ ಆಗುವಂತಹ ಒಂದು ಪ್ರಕ್ರಿಯೆ ಇತ್ತಲ್ಲ, ಸೇಫ್ ಝೋನ್ಗೆ ಭವ್ಯ ಅವರು ಬಂದಾಗ ನೆಕ್ಸ್ಟ್ ಯಾರನ್ನ ಹೊರಗಡೆ ಹೋಗಬೇಕು, ರೀಪ್ಲೇಸ್ ಮಾಡಬೇಕು ಅಂತ ಹೇಳುವಾಗ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹೆಸರನ್ನ ತಗೊಂಡ್ರು. ಭವ್ಯ ಅವ್ರನ್ನ ಆಚೆ ಇಡೋದಕ್ಕೆ ಇಷ್ಟಪಡ್ತೀನಿ ಅಂತ. ತಕ್ಕಬಟ್ಟಿಗೆ ಅಟ್ಲೀಸ್ಟ್ ಅವ್ರು ಪಾರ್ಷಿಯಲ್ ಆಗಿ ಆದರೂ ಇಲ್ಲ ನಾನು ಸ್ವಲ್ಪ ಭವ್ಯನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸೋ ಪ್ರಯತ್ನ ಆದರೂ ಮಾಡ್ತಾ ಇದ್ದಾರೆ. ಅವ್ರ ಮಧ್ಯೆನೂ ಸ್ನೇಹ ಇದೆ, ಗಟ್ಟಿ ಬಂಧ ಇದೆ. ಬಟ್ ಅವ್ರ ತಾಯಿಯವ್ರು ಬಂದು ಹೇಳಿದ ಮೇಲೆ ಸ್ವಲ್ಪ ಮನವರಿಕೆ ಆಗಿ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದಿದೆ. ಬಟ್ ಸ್ಟಿಲ್ ಹಂಗಂತ ಅವ್ರು ಕಂಪ್ಲೀಟಾಗಿ ಸ್ನೇಹವನ್ನು ಬಿಟ್ಕೊಟ್ಟಿಲ್ಲ, ಆಟದಿಂದ ಸ್ನೇಹವನ್ನು ಹೊರಗಿಟ್ಟಿದ್ದಾರೆ ಅಷ್ಟೇ. ಆ ಒಂದು ತಿಳುವಳಿಕೆ ಮಂಜು ಅವರಿಗೆ ಬರ್ತಾ ಇಲ್ಲ. ಅದೇ ಅವರಿಗೆ ನೆಗೆಟಿವ್ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಬಟ್ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಅಗೇನ್ ಗೌತಮಿ ಅವರು ಆಬ್ವಿಯಸ್ ಆಗಿ ಅವರು ಮಂಜಣ್ಣ ಅವರ ಹೆಸರನ್ನ ತಗೊಳಕ್ಕಾಗಲ್ಲ. ಬಿಕಾಸ್ ಕಂಪೇರ್ಡ್ ಟು ಧನರಾಜ್, ಮಂಜಣ್ಣ ಅವರು ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಆಗಿರಬಹುದು, ಅಥವಾ ಎಂಟರ್ಟೈನ್ಮೆಂಟ್ ವಿಷಯ ಅಂತ ಬಂದಿದ್ದಾಗಿರಬಹುದು, ಅಥವಾ ಅವರ ಒಂದು ಪ್ರೆಸೆನ್ಸ್ನ ತುಂಬ ದೊಡ್ಡದಾಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಗೌತಮಿ ಅವರ ಆಯ್ಕೆ ಬಗ್ಗೆ ನನ್ನ ಚಕಾರ ಏನಿಲ್ಲ. ಅವರು ಧನರಾಜ್ ಅವರ ಹೆಸರು ಕಂಪ್ಯಾರಿಟಿವ್ಲಿ ತಗೊಳ್ಳುವಾಗ ಅವರು ಧನರಾಜ್ ಅವರ ಹೆಸರು ತಗೊಂಡಿದ್ದು ನನಗೇನು ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ. ಬಟ್ ಮಂಜು ಅವರು ಇಲ್ಲ, ನಾನು ಹೊರಗಡೆ ಉಳ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಆ ಪ್ರೋಮೋ ಕೊನೆಯಲ್ಲೂ ಹೇಳ್ತಾರೆ, ಇಲ್ಲ ನಾನು ಇಲ್ಲಿ ಒಬ್ಬನೇ ಆಟ ಆಡೋದು ಅಲ್ಟಿಮೇಟ್ಲಿ, ಇಲ್ಲೇನು ಜೊತೆಗೆ ಆಟ ಆಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇಡೀ ಮನೆ ಚಪ್ಪಾಳೆ ಹೊಡೆದ್ರು ಧನರಾಜ್ ಅವರ ಹೆಸರನ್ನು ತಗೊಂಡಾಗ ಇಬ್ಬರು ಕೂಡ. ಇನ್ಫ್ಯಾಕ್ಟ್ ರಜತ್ ಅವರು ಡೈರೆಕ್ಟಾಗೇ ಹೇಳಿದ್ರು, ಧನರಾಜ್ ಅವರು ಗೌತಮಿಗಿಂತ ಬೆಟರ್ ಹಂಗಾದ್ರೆ. ಆಮೇಲೆ ಗೌತಮಿ ಅವರು ಒಂದು ರೀಸನ್ ಕೊಡ್ತಾರೆ, 3 ವೀಕ್ಸ್ ಚೆನ್ನಾಗಿ ಆಡಿರಲಿಲ್ಲ ಅಂತ. 3 ವೀಕ್ಸ್ ಚೆನ್ನಾಗಿ ಆಡಿರಲಿಲ್ಲ ಹೌದು, ಬಟ್ ರಜತ್ ಅವರು ಹೇಳಿದಂತಹ ಮಾತುಗಳು, ಉಸ್ತುವಾರಿಯಲ್ಲಿ ಸಾಕಷ್ಟು ತೊಂದರೆ ಆಗಿರ್ಬೋದು, ಫೇವರಿಸಮ್ ಮಾಡಿರ್ಬೋದು ರಜತ್ ಅವರು ಆ್ಯಕ್ಚುಲಿ ತ್ರಿವಿಕ್ರಮ್ ಪರವಾಗಿ, ಭವ್ಯ ಪರವಾಗಿ. ಆದರೆ ಕೆಲವೊಂದಷ್ಟು ಸತ್ಯಗಳನ್ನು ಅವರು ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ದಾರೆ. ಮಂಜು ಅವರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಬಟ್ ಮಂಜು ಇನ್ನೂ ತಲೆಯಲ್ಲಿ ಏನಿದೆ ಅಂತಂದರೆ, ಕೊನೆ ತನಕ ಹೋಗಿ ಈ ಕೈಯಲ್ಲಿ ಮಂಜು, ಈ ಕೈಯಲ್ಲಿ ಗೌತಮಿ, ಆ ಥರನೇ ಅವರು ಪ್ಲ್ಯಾನ್ ಮಾಡ್ಕೊಂಡೇ ಆಡ್ತಾ ಇದ್ದಾರೆ. ಅವರಿಗಂತೂ ಬುದ್ಧಿ ಬರೋ ಥರ ಕಾಣಿಸ್ತಾ ಇಲ್ಲ. ಇನ್ನೆಷ್ಟರ ಮಟ್ಟಿಗೆ ಹೇಳಬೇಕೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇದರಿಂದ ಗೌತಮಿಯವರೆಗೂ ಸಮಸ್ಯೆನೇ. ಗೌತಮಿಯವರ ಆಟದ ಮೇಲೂ ಇದು ಪರಿಣಾಮ ಬೀರಿದೆ. ಅಫ್ಕೋರ್ಸ್ ಗೌತಮಿಯವರು ಇಷ್ಟು ವಾರಗಳ ಕಾಲ, ಅಟ್ಲೀಸ್ಟ್ ಒಂದು 80 ಡೇಸ್ ತನಕ ಬರೋದಕ್ಕೆ ಮಂಜು ಅವ್ರದ್ದೇ ಸಿಂಹ ಪಾಲಿದೆ. ಮಂಜು ಅವ್ರ ಜೊತೆಗೆ ಇದ್ದಿದ್ದರಿಂದನೇ ಗೌತಮಿಯವರು ಇಲ್ಲಿ ತನಕ ಬಂದಿದ್ದು. ಫಸ್ಟ್ ಆಫ್ ಆಲ್ ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಅವರು ಸ್ನೇಹವನ್ನು ಆಟದಿಂದ ಹೊರಗಿಡುವಂತಹ ಪ್ರಕ್ರಿಯೆನ ಶುರು ಮಾಡಿದ್ದಾರೆ. ಬಟ್ ಮಂಜು ಅವರಿಗೆ ಅದು ಬಂದಿಲ್ಲ. ಸೊ ಮಂಜು ಅವರಿಗೆ ಸಾಕಷ್ಟು ಅವಕಾಶ ಇತ್ತು. ಇವತ್ತು ಅವ್ರದ್ದು ಬೇರೆ ಥರನೇ ಆಟ ತೋರಿಸ್ಬೋದಾಗಿತ್ತು. ಬದಲಾಗಿದ್ದಾರೆ ನಿಜವಾಗಲೂ. ಗೌತಮಿ ಅವರ ಸ್ನೇಹವನ್ನು ಆಟದಿಂದ ಹೊರಗಿಟ್ಟಿದ್ದಾರೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ದೊಡ್ಡ ಅವಕಾಶ ಇತ್ತು ಇವತ್ತು. ಆದರೆ ಅವರು ಅದನ್ನು ಬಳಸ್ಕೊಳ್ಳಿಲ್ಲ. ಇದನ್ನು ನಿಜವಾಗ್ಲೂ ಸುದೀಪ್ ಅವರು ಹೇಳಿ ಪ್ರಯೋಜನ ಇಲ್ಲ. ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರಿಗೆ ಹೇಳಿ ಮನವರಿಕೆ ಮಾಡಿಸಿ ವಾರ್ನಿಂಗ್ ಕೊಟ್ಟು, ಸೇವೆ ಮಾಡ್ತಿದ್ದೀರಾ, ಸೇವಕ ಆಗಿದ್ದೀರಾ ಅಂತೆಲ್ಲ ಹೆಂಗೆಲ್ಲ ಹಿಂದೆಯಿಂದ ಟಾಂಟ್ ಕೊಟ್ಟು ಹೆಂಗೆ ಹೇಳಿದ್ರು ಅದು ಅರ್ಥ ಆಗ್ತಾ ಇಲ್ಲ. ಇನ್ನು ಹೇಳಿ ಪ್ರಯೋಜನ ಇಲ್ಲ. ಬಹುಶಃ ಈ ವಾರ ಡೆಫಿನೆಟ್ಲಿ ಕಿಚ್ಚ ಅವರು ಯಾಕೆಂದರೆ ಮಂಜಣ್ಣ ಅವರಿಗೆ ಕ್ಲಾಸ್ ತಗೊಳ್ಳಲ್ಲ. ಬಿಕಾಸ್ ತಗೊಳ್ಬೇಕಾಗಿರೋ ಕ್ಲಾಸ್ ಎಲ್ಲ ತಗೊಂಡಾಗಿದೆ. ಇನ್ನೇನು ಉಳಿದಿಲ್ಲ. ಏನು ತಗೊಳಕ್ಕೆ ಇನ್ನೇನು ಉಳಿದಿದೆ ಅಲ್ಲಿ. ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ರಲ್ಲ ಮಂಜು ಅವರಿಗೆ, ಅದು ಕರೆಕ್ಟ್ ವಾಕ್ಯನೇ ಹೇಳಿರೋದು ಅವ್ರು. ಆ್ಯಕ್ಚುಲಿ ಬುದ್ಧಿ ಭ್ರಮಣೆ ಆಗಿದೆ. ಚಡ್ಡಿ ದೋಸ್ತ ಅಲ್ವಾ, ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಹುಟ್ಟು ಬೆಳೆದು ಆಟ ಆಡ್ಕೊಂಡು ಬೆಳೆದಿರೋ ಸ್ನೇಹಿತರಲ್ಲ ಅಲ್ವಾ. ಸ್ನೇಹ ಇರಬೇಕು, ಬಟ್ ಸ್ಟಿಲ್ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ಅದು ಅವಶ್ಯಕತೆ ಇಲ್ಲ. ಗೌತಮಿ ಅವರ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದ್ದು ಇನ್ಫ್ಯಾಕ್ಟ್. ಆದರೆ ಅವರಿಗೆ ಅದು ಮನವರಿಕೆ ಆಗ್ತಾ ಇಲ್ಲ. ಅವ್ರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಯಾರಲ್ಲೂ ಒಳ್ಳೆತನ ನೋಡಲೇ ಇಲ್ವಾ. ಒಳ್ಳೆಯವರು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅದು ಕಟ್ ಮಾಡಿ ಬಿಸಾಕುವಾಗ ಕೂಡ ಆ್ಯಕ್ಟಿವಿಟಿ ರೂಮಲ್ಲಿ ಸುದೀಪ್ ಅವ್ರು ಮಾಡಿಸಿದ್ರಲ್ಲ, ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಪ್ರಕ್ರಿಯೆ, ಅವ್ರು ತುಂಬ ಒಳ್ಳೆಯವರಣ್ಣ, ಬಟ್ ನನಗೆ ಆಟದ ಮೇಲೆ ಅದು ಪರಿಣಾಮ ಬೀರ್ತಾ ಇದೆನಾ, ಅದನ್ನು ದೂರ ಇರ್ತೀನಣ್ಣ ಅಂತ ಹೇಳ್ತಾರೆ ಹೊರತು ಅದನ್ನು ಯಾಕೆ ಅಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾರೆ. ಅವ್ರು ಹಚ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಂಡ್ ಈಗ ನೀವು ತುಂಬ ಪಾಪಪ್ ಆಗ್ತಿರೋದು ಯಾಕಂತಂದರೆ ಈಗ ಮಂಜಣ್ಣ ಗಂಡಸು, ಗೌತಮಿ ಹೆಂಗಸು ಅಂತ. ಅದು ಪವಿತ್ರ ಸ್ನೇಹವೇ, ಅದ್ರ ಬಗ್ಗೆ ಏನೂ ಮಾತಿಲ್ಲ ಅಲ್ಲಿ. ಬಟ್ ಅದರಿಂದ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ. ಅವರ ಆಟ ವೀಕಾಗಿ ಕಾಣ್ತಾ ಇದೆ. ಅವರ ವ್ಯಕ್ತಿತ್ವ ಸಂಕೀರ್ಣವಾಗ್ತಾ ಇದೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋತಿಲ್ಲ. ಅವರಿಗೆ ಆ್ಯಕ್ಚುಲಿ ಇಲ್ಲಿ ತನಕ ಒಂದು ಟಾಪಲ್ಲಿ ಇರ್ತಾರೆ, ಟಾಪ್ 3 ಆದರೂ ಬರ್ತಾರೆ, ವಿನ್ನಿಂಗ್ ಕ್ಯಾಲಿಬರ್ ಇದೆ ಅನ್ನೋ ಥರ ಅವ್ರು ಪಿಕ್ಚರ್ ಕೊಟ್ಟಿದ್ರು ಇಲ್ಲಿ ತನಕ. ಬಟ್ ಈ ಒಂದು ನಿರ್ಧಾರ ಏನು ಇವತ್ತು ಬೆಳಗ್ಗೆ ಪ್ರೋಮೋದಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ, ಇದರಿಂದ ಮತ್ತೆ ಕೆಳಗೆ ಜಾರಿದ್ದಾರೆ. ಹೆಂಗೆಂಗೋ ಆಟ ಆಡ್ಕೊಂಡು ಫೈನಲ್ ವಾರದಲ್ಲೂ ಇರ್ತಾರೆ ಅವರು. ಬಟ್ ಕಪ್ ಗೆಲ್ಲುವಂತಹ ಚಾನ್ಸಸ್ ಬಹಳ ಕಮ್ಮಿ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.